ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ತಸ್ತು ಸತಾಂ. ಹರಿ ಓಂ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಅಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಇಷ್ಟು ನಾವು ನಿನ್ನೆ ನೋಡಿದ್ವಿ ಚೂರು. ಅದರ ಅಭಿಪ್ರಾಯ ಕೆಳಗಡೆ ಆಚಾರ್ಯರದ್ದು ನೋಡಬೇಕಾದ್ದು. ಪರಂ ಬ್ರಹ್ಮ ಇತಿ ಸಚಯಃ ಇತಿ ಪ್ರತಿಜ್ಞಾತಂ ಉಚ್ಯತೆ. ಸಚಯೋ ಯತ್ ಪ್ರಭಾವಶ್ಚ ಅಂತ ಹಿಂದೆ ದೇವರೇ ಪ್ರತಿಜ್ಞೆ ಮಾಡಿದ್ದ, ಇದಕ್ಕೆ ಉತ್ತರ ಕೊಡ್ತೇನೆ ಅಂತ. ಅದನ್ನು ಈಗ ತಿಳಿಸ್ತಾ ಇದ್ದಾರೆ. ಯಾವುದು ತಿಳಿಯಲೇಬೇಕಾದ್ದೋ ಅದನ್ನು ನಾನು ತಿಳಿಸ್ತೇನೆ, ಯಾವುದನ್ನ ಅಭ್ಯಾಸ ಮಾಡಲೇಬೇಕೋ ಅದರ ಬಗ್ಗೆ ನಾನು ಹೇಳ್ತೇನೆ ಅಂತ ಮೊದಲು ಪ್ರತಿಜ್ಞೆ ಮಾಡಿದ್ದ. ಆ ಪ್ರತಿಜ್ಞೆ ಮಾಡಿದ ವಿಷಯವನ್ನ ತೆಗೆದುಕೊಂಡು ಕೃಷ್ಣ ಇಲ್ಲಿ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ಅಂತ ಆಚಾರ್ಯರು ಅದಕ್ಕೊಂದು ಪೀಠಿಕೆ ಕೊಟ್ಟು ಹೇಳ್ತಾ ಇದ್ದಾರೆ. ಸಚಯೋ ಯತ್ ಪ್ರಭಾವಶ್ಚ, ಯತ್ ಪ್ರಭಾವ, ಅವನ ಪ್ರಭಾವ ಏನು, ಹೇಗೆ ಅವನ ಈ ಕಾರ್ಯಭಾರ ನಡೆಯುತ್ತೆ ಅನ್ನೋದನ್ನ ಹೇಳಿದ್ರು. ಆ ಪ್ರಭಾವದ ಪರಿಣಾಮವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಚಯೋ ಯತ್ ಪ್ರಭಾವಶ್ಚ ಅಷ್ಟೇ ಅಲ್ಲ, ಅನ್ಯತ್ ಯತ್ ಪ್ರಭಾವ ಇತಿ ಆದಿಮದ್ದೇಹಾದಿವರ್ಜಿತಃ ಅನಾದಿಮತ್ ಅನ್ಯಥಾ ಅನಾದಿ ಇತ್ಯೇವ ಸ್ಯಾತ್. ಜ್ಞೇಯಂ ತತ್ತತ್ ಯತ್ತತ್ ಅಂತ ಹೇಳುವ ಮೂಲಕ ಸಚಯೋ ಯತ್ ಯಾವುದು ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಅಂತ ಹೇಳಿದ್ದು ಸಚಯಃ ಅನ್ನುವ ಅರ್ಥಕ್ಕೆ. ಇನ್ನು ಯತ್ ಪ್ರಭಾವ, ಯಾರ ಪ್ರಭಾವದಿಂದ ಇದೆಲ್ಲ ನಡೆಯುತ್ತೆ ಅನ್ನೋದನ್ನ ಹೇಳಿಕ್ಕೆ ಅದು ಬ್ರಹ್ಮ. ಯತ್ ಪ್ರಭಾವ, ಅವನು ಯಾರ ಪ್ರಭಾವದಿಂದಲೂ ಇಲ್ಲ, ಅವನ ಪ್ರಭಾವದಿಂದನೇ ಎಲ್ಲ ಇದೆ ಅನ್ನೋದನ್ನ ಹೇಳಿ ಅದಕ್ಕೊಂದು ವಿಶೇಷಣೆ ಹೇಳಿದ್ದು. ಆದಿಮಧ್ಯೆ ಆದಿಮತ್ ಅಂದ್ರೆ ತುದಿ ಉಳ್ಳದ್ದು, ಕಾರಣಭೂತವಾದ ಅಂದ್ರೆ ಓಡಾಡ್ಲಿಕ್ಕೆ, ನಿಲ್ಲಿಕ್ಕೆ, ಕೈ, ಅದಕ್ಕೆ ಬೇಕಾದ ಯಾವುದು ಅಂದ್ರೆ ಶರೀರ. ಅಂತದಿದ್ರೆ ಮಾತ್ರ ಅವನಿಗೆ ನಾವು ಅನ್ಕೊಂಡ ಹಾಗೆ ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ಸಾಮರ್ಥ್ಯ ಬರುತ್ತೆ. ಆದ್ರೆ ಅವನಿಗೆ ಸಿಕ್ಕಾಕೊಂಡಾಗಾಯ್ತಲ್ಲ ಈಗ, ಅಂದ್ರೆ ಅದಕ್ಕೆ ಅನಾದಿಮತ್. ಅವನಿಗೆ ಆದಿ ಇಲ್ಲ, ತುದಿ ಇಲ್ಲ, ಕೊನೆ ಇಲ್ಲ, ಶರೀರವೇ ಇಲ್ಲ ಅವನಿಗೆ. ದೇಹಾದಿ ವರ್ಜಿತ ಇಲ್ಲ ಅಂದ್ರೆ ಅನಾದಿಮತ್ ಅಂತ ಹೇಳ್ಬೇಕಾಗಿಲ್ಲ. ಅವನು ಅನಾದಿ ಅಂತ, ಅವನು ತುದಿ ಇಲ್ಲದವನು ಅಂತ ಹೇಳುದಾದ್ರೆ ಬರೀ ಆದಿಮತ್ ಅಂತ ಅನಾದಿ ಅಂತ ಹೇಳಿದ್ರೆ ಸಾಕಿತ್ತು. ಅನಾದಿಮತ್ ಅಂತ ಹೇಳುದಾದ್ರೆ ಅನಾದಿ ಉಳ್ಳವನು ಅಂದ್ರೆ ಆದಿ ಇಲ್ಲದವನು ಅಂತ ಅರ್ಥ. ಆದಿ ಅಂದ್ರೆ ಯಾವುದೋ ಕಾರಣ ಅಂತ ಅರ್ಥ. ಕಾರಣ ಅಂದ್ರೆ ಯಾವುದು? ಶರೀರ. ಕಾಣಿಸ್ಕೊಳ್ಬೇಕು ಅಂದ್ರೆ ನಮ್ಗೆ ಲೋಕದಲ್ಲಿ ಜೀವಕ್ಕೆ ಸ್ವತಃ ಕಾಣುವ ಶಕ್ತಿ ಇಲ್ಲ. ಹಾಗಾಗಿ ಕಾಣಿಸಿಕೊಡುವ ಶಕ್ತಿ ಇರುವುದು ಮಾತ್ರ. ಇಲ್ಲ ಅಂದ್ರೆ ಅದೇ ಪ್ರಭಾವ, ಬೇರೆ ಯಾರದ್ದೋ ಪ್ರಭಾವದಿಂದ, ಇನ್ಯಾವುದೋ ಪಂಚಭೂತಗಳಿಂದ ಉಂಟಾದ ಶರೀರದಿಂದ ಆತನ ಕಾರ್ಯಭಾರ ಅಲ್ಲ.
ನಾರಾಯಣ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಎಲ್ಲ ಕಡೆ ಅವನಿಗೆ ಪಾಣಿಪಾದಗಳಿವೆ, ಕಣ್ಣು ಕಿವಿ ಮೂಗು ಬಾಯಿಗಳಿವೆ, ಎಲ್ಲ ಕಡೆ ಕಿವಿ ಇದೆ. ಕಿವಿ ಇರುವುದು ಮಾತ್ರ ಅಲ್ಲ, ಅವನೇ ಎಲ್ಲವನ್ನು ವ್ಯಾಪಿಸಿ ನಿಂತಿದ್ದಾನೆ ಅಂತ ಇಷ್ಟು ಅವನ ಸ್ವರೂಪವನ್ನ, ಯಹ ಅವನು ಯಾರು, ಅವನ ಲಕ್ಷಣಗಳೇನು, ಅವನ ಗುಣಧರ್ಮಗಳೇನು ಅನ್ನೋದನ್ನ ಈ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಸರ್ವತಃ ಪಾಣಿಪಾದಂ, ಎಲ್ಲಿ ನೋಡಿದ್ರು ಅವನು ಕೈ ಕಾಲಿದೆ, ಅವನಿಗೆ ಎಲ್ಲಿಯೂ ಅವನ ಕೈ ಇದೆ. ದೇವ್ರು ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಅಯ್ಯೋ ವೈಕುಂಠದಿಂದ ಇಲ್ಲಿ ತನಕ ಕೈ ಚಾಚು ಬರ್ಲಿಕ್ಕಾಗತ್ತಾ ದೇವರಿಗೆ? ನೀನ್ ಯೋಚನೆ ಮಾಡ್ಬೇಡ, ನೀನು ರಕ್ಷಣೆ ಬೇಕು ಅಂತ ಕೈ ಚಾಚು, ಅವನು ಕೊಡ್ತಾನೆ ನಿನಗೆ. ಅವನಿಗೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ, ಪ್ರತ್ಯೇಕವಾಗಿ ಅವನಿಗೆ ಸಹಾಯಕ್ಕೆ ಅವನು ದೇವತೆಗಳಿಂದ ಮಾಡಿಸ್ತಾನೆ, ಪ್ರಕೃತಿಯಿಂದ ಮಾಡಿಸ್ತಾನೆ, ಮನುಷ್ಯರಿಂದಲೂ ಮಾಡಿಸ್ತಾನೆ. ಕೆಲವೊಮ್ಮೆ ನಾವು ಕೈ ಚಾಚಿರ್ತೇವೆ, ಯಾರೋ ಒಬ್ಬ ಬಂದು ಕೈ ಹಿಡಿದು ಬಿಸಿ ಹೊರಟೋಗ್ತಾನೆ, ಅವ್ನು ಮಾತೇ ಆಡಿಸಲ್ಲ. ಆಮೇಲೆ ಸ್ವಲ್ಪ ದೂರ ಹೋದ್ರೆ ಕಾಣೋದು ಇಲ್ಲ. ಕೆಲವೊಮ್ಮೆ ಅಲ್ಲಿ ಯಾರು ಇರ್ಲಿಲ್ಲ ಅಂತಂದ್ರೆ ಅವನೇ ಒಂದು ರೂಪದಿಂದ ಬಂದು ಕೈ ಹಿಡಿದು ಮಾತಾಡಿಸ್ತಾ ಹೊರಟೋಗ್ಬಿಡ್ತಾನೆ. ನಮ್ಮನ್ನು ರಕ್ಷಿಸ್ಲೇಬೇಕು ಅನ್ನೋ ವಿಶ್ವಾಸ ಇದ್ರೆ, ರಕ್ಷಿಸ್ತಾನೆ ಅನ್ನೋ ವಿಶ್ವಾಸ, ರಕ್ಷಿಸ್ಲೇಬೇಕು ಅನ್ನೋ ಇರಾದೆ ಅವನಿಗಿದ್ರೆ ಎಲ್ಲಿಂದ ಆದ್ರೂ ಬಂದು ಕೈ ಹಿಡಿದು ಎದ್ದುತ್ತಾನೆ. ಅದರಿಂದ ಅವನಿಗೆ ಕೈ ಯಾವುದೋ ಒಂದು ಜಾಗದಲ್ಲಿದೆ, ನಮ್ಗೆ ಹೇಗೆ ಅವನು ರಕ್ಷಣೆ ಮಾಡ್ತಾನೆ ಅಲ್ಲ. ಅವನು ನಮ್ಮ ಹತ್ರ ಬರುದು ಹೇಗೆ? ನಾವು ಪಾದಕ್ಕೆ ನಮಸ್ಕಾರ ಮಾಡ್ಬೇಕು, ಅವನು ಬರುದೇ ಇಲ್ಲ ನಮ್ಮ ಪಾದ ನಮಸ್ಕಾರ ಮಾಡಿ. ನೀನ್ ತಲೆ ಬಾಗ್ಸಪ್ಪ, ಎಲ್ಲಿದ್ರು ಬಾಗ್ಸು, ದೇವ್ರ ಪಾದ ಅಲ್ಲಿದೆ. ನೀನು ಮಲಗುದು ಅಂದ್ರೆ ದಿನನಿತ್ಯ ತಲೆದಿಮ್ಮಿನ ಮೇಲಲ್ಲ, ನಿಜವಾಗಿ ಅವನ ಪಾದದ ಮೇಲೇನೆ. ಆ ಫೀಲ್ ನಮಗಾಯ್ತು ಅಂದ್ರೆ ಆವಾಗ ಅವನ ಪಾದದ ಮೇಲೇನೆ ನಮ್ಗೆ ತಲೆ ಇದ್ದ ಅನುಭವ ಆಗತ್ತೆ. ಸರ್ವತಃ ಅಕ್ಷಿ ಶಿರಃ ಮುಖಂ ಅಲ್ಲ, ನಾವು ಮಾಡೋದು ದೇವ್ರು ನೋಡುದೇ ಇಲ್ಲ ಅನ್ಸುತ್ತೆ. ನಾವೆಷ್ಟು ಮಾಡಿದ್ರು ಯಾರು ಗಮನಿಸಲ್ಲ. ಬೇರೆ ಯಾರು ಗಮನಿಸದೇ ಇರ್ಬೋದು, ಯಾಕೆಂದ್ರೆ ಕೆಲವರಿಗೆ ಕಣ್ಣಿದ್ದು ಕುರುಡಿರ್ತಾರೆ, ನೋಡುದಿಲ್ಲ ಒಳ್ಳೆ ಕೆಲಸ ಯಾವುದನ್ನು, ಬರೀ ಒಂದಿಷ್ಟು ಗಲಾಟೆ ಮಾತ್ರ ನೋಡ್ತಾರೆ, ಬೈತಾರೆ. ಅವ್ರ ಉದ್ದೇಶವೇ ದೋಷ ಹುಡುಕೋದು ಅಂತಿರುತ್ತೆ, ದೋಷಜ್ಞ. ದೇವ್ರು ಹಾಗಲ್ಲಲ್ಲ, ಅವನು ಗುಣ ದೋಷ ಎರಡನ್ನೂ ಕಾಣ್ತಾ ಇರ್ತಾನೆ. ನಾವು ಮಾಡಿದ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಒಳ್ಳೆಯ ಸಾಧನೆಯ ಅಂಶಗಳಿದ್ರೆ ಅದನ್ನು ಗುರುತಿಸ್ತಾನೆ. ಅದರಿಂದಾಗಿ ಅವನು ನಮ್ಮ ಕಾರ್ಯಭಾರಗಳನ್ನ ಗಮನಿಸುವುದಿಲ್ಲ ಅಂತ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಸರ್ವತಃ ಅಕ್ಷಿ, ಎಲ್ಲ ಕಡೆ ಅವನು ಕಣ್ಣು ಹಾಯಿಸ್ತಾನೆ. ಶಿರಃ, ಅವನು ತಲೆ ಅಲ್ಲಾಡಿಸ್ತಾ ಇರ್ತಾನೆ, ಕೇಳಿ ನೋಡಿ ಮಾಡಿ. ಯಾಕೆಂದ್ರೆ ಅವನು ಎಲ್ಲಾ ಕಡೆ ತಲೆ ಇದೆ, ಅವನು ಮಾತಾಡ್ತಾನೆ ಕೂಡ. ಮುಖಂ, ಅವನು ಇಡೀ ನಮ್ಮ ಪ್ರಾರ್ಥನೆಗಳಿಗೆ ಶ್ರುತಿ ಮತ್ತು ಕಿವಿನೂ ಕೊಡ್ತಾನೆ. ನಾವು ಹೇಳಿದ್ ಕೇಳಿಸ್ಲಿಲ್ಲ ಅಂತ ಇಲ್ವೇ ಇಲ್ಲ, ಅವನು ಮಾತಾಡ್ತಾನೆ. ಅವನ ಬಾಯಿಂದಲೇ ಮಾತಾಡ್ಬೇಕು ಅಂತೇನಿಲ್ಲ, ಯಾವುದೋ ದಾರಿ ಹೋಕನ ಬಾಯಲ್ಲಿ ಮಾತಾಡ್ಬೋದು, ಯಾವುದೋ ಪಕ್ಷಿ ರೂಪದಲ್ಲಿ ನಾವೇನೋ ಜಿಜ್ಞಾಸೆ ವ್ಯಕ್ತಪಡಿಸುವಾಗ ಅಲ್ಲಿ ಏನೋ ಅದು ಚುಯ್ ಚುಯ್ ಅನ್ನುತ್ತೆ. ಸ್ವಲ್ಪ ಆಲೋಚನೆ ಮಾಡಿದ್ರೆ ಬಹುಶಃ ಅದು ಉತ್ತರವೂ ಆಗಿರ್ಬೋದು, ದೇವರು ಹಾಗೆ ಉತ್ತರ ಕೊಟ್ಟಿರ್ತಾನೆ. ಅಂದ್ರೆ ಈ ರೀತಿ ಅನುಭವ ಆಗಿರುವುದನ್ನ ಎಷ್ಟೋ ದೊಡ್ಡವರು ತಮ್ಮ ಜೀವನ ಗಾಥೆಯಲ್ಲಿ ಹೇಳ್ತಾರೆ, ನಮ್ಗೆ ಅದು ಗಮನದಲ್ಲಿಲ್ಲ ಅಷ್ಟೇ. ನಮ್ಗೆ ಅಶ್ವತ್ಥಾಮನ ಕಥೆ ಗೊತ್ತಿದ್ರೆ, ಅವನಿಗೆ ಉಲೂಕ ಅಂದ್ರೆ ಈ ಗೂಬೆಗಳು ಪರಸ್ಪರ ಗೂಬೆ ಒಂದು ರಾತ್ರಿ ಮಲಗಿದ್ದಾಗ, ಅಥವಾ ಮಲಗುವುದಂತಿಲ್ಲ, ಅದು ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಕಾಗೆಗಳ ರಾಶಿಯ ಮೇಲೆ ದಾಳಿ ಮಾಡಿ ಅದನ್ನು ಕೊಂದಾಕತ್ತೆ. ಅಶ್ವತ್ಥಾಮನಿಗೆ
ಕರೆಕ್ಟ್ ಪ್ಲಾನ್ ಬರುತ್ತೆ. ಯುದ್ಧ ಮುಗಿದು ತೊಡೆ ಮುರಿದು ಬಿದ್ದ ದುರ್ಯೋಧನನಿಗೆ ಏನಾದ್ರೂ ಪ್ರತ್ಯುಪಕಾರ ಮಾಡಬೇಕು ಅಂತ ಅನ್ಸಿದಾಗ ಈ ದೃಶ್ಯವನ್ನ ಕಂಡೊಡನೆ ಸ್ವೀದ ಶಿಬಿರಕ್ಕೆ ನುಗ್ಗಿ ಮಲಗಿದವರನ್ನೆಲ್ಲ ಕೊಂದು ಬಂದ್ಬಿಡ್ತಾನೆ. ಅವನಿಗೆ ಅದು ಪ್ರಚೋದನೆ ಆಯ್ತು. ಅದು ಒಳ್ಳೆ ಕೆಲಸನ ಕೆಟ್ಟ ಕೆಲಸನ ಈಗ ನಮಗೆ ಅಪ್ರಸ್ತುತ. ಅವನು ಸಂಹಾರ ಶಕ್ತಿಯಾಗಿ ಮಾಡಬೇಕಿತ್ತು ಮಾಡಿದ, ಆದ್ರೆ ದುರ್ಯೋಧನನಾಗಿ ಮಾಡಿದ ಅನ್ನೋ ಕಾರಣಕ್ಕಾಗಿ ಕೃಷ್ಣ ವೇದವ್ಯಾಸರಿಂದ ಶಕ್ತನಾದ. ಆದ್ರೆ ಸೂಚನೆ ಸಿಗುವುದಂತೂ ಹೌದು, ಪಾಠವಾಗಿ ಎಲ್ಲೂ ಉತ್ತರ ಸಿಗುತ್ತೆ. ಕೆಲವೊಮ್ಮೆ ಯಾವುದೋ ಚೀಟಿ ಸಿಗುತ್ತೆ, ಕೆಲವೊಮ್ಮೆ ಯಾವುದೋ ರೆಕಾರ್ಡ್ ಕೇಳುತ್ತೆ, ಕೆಲವೊಮ್ಮೆ ಯಾವುದೋ ಸಭೆಯಲ್ಲಿ ಯಾರೋ ಮಾತಾಡ್ತಿರ್ತಾರೆ, ಅವ್ರ ಪಾಡಿಗೆ ಅವ್ರ ಫೋನಲ್ಲಿ ಮಾತಾಡ್ತಿರ್ತಾರೆ, ಅಥವಾ ಯಾವುದೋ ಒಂದು ಪುಸ್ತಕ ನಮಗೆ ಸಿಕ್ ಹೋಗುತ್ತೆ. ಇದು ಏನೇನೋ ಇರುತ್ತೆ ಅದರ ಪ್ಲಾನ್, ನಮ್ಗೆ ಅರ್ಥ ಆಗುವಷ್ಟರಲ್ಲಿ ಅದು ಡಿಸಪೇರು ಆಗಿ ಹೋಗಿರುತ್ತೆ ಕೆಲವೊಮ್ಮೆ ಉತ್ತರ. ಅದರಿಂದಾಗಿ ಸದಾ ಕಣ್ತೆರೆದು ಭಗವಂತ ನಮ್ಮ ಹತ್ರ ಮಾತಾಡ್ತಿದ್ದಾನೆ, ಪ್ರಕೃತಿ ಅವನ ಧ್ವನಿ, ಅವನ ಪ್ರತಿರೂಪ ಅದು ಅಂತ ಭಾವಿಸಿ ನಾವು ಮಾತಾಡಿದ್ರೆ ಅದಕ್ಕೆ ಉತ್ತರ ಸಿಗುತ್ತೆ. ಸರ್ವಮಾವೃತ್ಯ ತಿಷ್ಠತಿ, ಎಲ್ಲವನ್ನು ವ್ಯಾಪಿಸಿ ನಿಂತಿದ್ದಾನೆ. ಅವನ ಆಶ್ರಯದಲ್ಲಿ ನಾವಿದ್ದೇವೆ, ಅವನ ನೆರಳಿನಲ್ಲಿ ನಾವಿದ್ದೇವೆ, ಸುಮ್ಮನೆ ನಾವು ಕೂತಿಲ್ಲ ಅನ್ನೋದು ಯಾರಿಗೆ ಅರ್ಥ ಆಗುತ್ತೋ ಅವನು ಯಾವತ್ತೂ ಕಷ್ಟಪಡಬೇಕಾದ ಪರಿಸ್ಥಿತಿ ಬರುವುದಿಲ್ಲ ಅನ್ನೋದನ್ನ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ರು. ಕೆಳಗಡೆ ತಾತ್ಪರ್ಯ ಸುಮಾರು ಆಗಿದೆ, ಇನ್ನು ಮುಂದೆ ಹೋಗ್ಬೇಕು. ಅಲ್ಲ, ಇದು ಕೊನೆಯದೊಮ್ಮೆ ತೋರಿಸಿ ಇದಾಗಿದೆಯಾ ನೋಡೋಣ. ಜ್ಞೇಯಂ ಯತ್ತ, ಸರಿ ಒಂದು ನಿಮಿಷ. ಅನ್ಯಜ್ಞೇಯತ್ವಸ್ಯ ಜ್ಞೇಯಂ ಯತ್ತತ್ ಇತಿ ಪೂರ್ವಮೇವ ಸಿದ್ಧತ್ವ. ಕರ್ತೃಕರ್ಮ ವಿರೋಧಾತ್ ವಿರೋಧವಾದಿ ಮತಂ ನಿರಾಕರೋತಿ ಉತ್ತರ ಶ್ಲೋಕೇನ ಉತ್ತರ ಜ್ಞೇಯ ಶಬ್ದೇನ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ, ಆಮೇಲೆ ಏನದು ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಅನ್ಯವಾಗಿ ಅಂದ್ರೆ ಪರಮಾತ್ಮನನ್ನ ಪ್ರತ್ಯೇಕವಾಗಿ ತಿಳ್ಕೊಳ್ಬೇಕು, ಪೃಥಕ್ಕಾಗಿ ತಿಳ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಕಡೆ ನೀನ್ ತಿಳ್ಕೊಳ್ಬೇಕಾದ್ದನ್ನೇ ಹೇಳ್ತೇನೆ ಅಂತ ಮೊದಲು ಹೇಳಿದ. ಅಲ್ಲ, ತಾನೇ ತನ್ನನ್ನು ಹೇಗೆ ತಿಳ್ಕೊಳ್ಳೋದು? ನಾನು ಈಗ ತಿಳ್ಕೊಳ್ಳೋದು ನಾನು ಪರಮಾತ್ಮನನ್ನು ಅಂತಾದ್ರೆ, ನಾನೇ ಪರಮಾತ್ಮ ಆದಾಗ ಕರ್ತೃ ನಾನು, ಕರ್ಮ ಪರಮಾತ್ಮ ಒಂದೇ ಆದ್ರೆ ವಿರೋಧ ಬಂತು, ಆದ್ರಿಂದಾಗಿ ತಿಳ್ಕೊಳ್ಳೋದು ಕಷ್ಟ ಅಲ್ವಾ ಅನ್ನೋದಕ್ಕೆ ಉತ್ತರ ಜ್ಞೇಯ ಶಬ್ದದಿಂದ. ಜ್ಞೇಯ ಶಬ್ದ ಅನ್ನೋದೇನು ಅಂದ್ರೆ, ಕರ್ತೃಕರ್ಮ ವಿರೋಧ ಇಲ್ಲ, ಒಂದೇ ಅಲ್ಲ, ನಾನು ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ. ಅಥವಾ ಒಂದೇ ಆಗಿದ್ರೂ ಕೆಲವೊಂದು ಸರ್ತಿ ನಾನು ನನ್ನನ್ನು ತಿಳಿಯುತ್ತೇನೆ ಅನ್ನೋ ಅರ್ಥದಲ್ಲಿ ವಿರೋಧ ಬರುವುದಿಲ್ಲ. ಲೋಕದಲ್ಲಿ ಅದು ಅನುಭವ ಸಿದ್ಧ. ನಾನು ನನ್ನನ್ನು ಚೆನ್ನಾಗಿ ಬಲ್ಲೆ ಅಂತ ಹೇಳುವಾಗ, ನಾನು ನನ್ನನ್ನು ಚೆನ್ನಾಗಿ ಬಲ್ಲೆ ಅನ್ನೋದು ಲೋಕದಲ್ಲಿ ಅತ್ಯಂತ ಪ್ರಮಿತವಾದ ಮಾತು. ಸುಮ್ಮನೆ ಈಗ ಒಂದು ಸೃಷ್ಟಿ ಮಾಡಿ ಏನೋ ಹೇಳಬೇಕು ಅಂತ ಹೇಳ್ತಾ ಇರೋದಲ್ಲ, ಇದು ಲೋಕದಲ್ಲಿ ಎಲ್ರಿಗೂ ಅನುಭವದಲ್ಲಿರುವ ವಿಷಯ. ನಾನೇ ನನ್ನನ್ನು ತಿಳಿಯುವುದು ಅನ್ನೋದು ಕರ್ತೃಕರ್ಮ ಏಕತ್ರ ಬಂತು. ಯಾವುದು ಕರ್ತೃವಾಗಿದೆಯೋ ಅದೇ ಕರ್ಮವೂ ಆಗಿ ಬಳಕೆಯಲ್ಲಿ ಇದೆ. ಬೇರೆ ಕಡೆ ವ್ಯವಸ್ಥೆ ಬೇರೆ ಇದೆ. ಈಗ ಬೆಕ್ಕು ಹಾಲನ್ನು ಕುಡಿಯಿತು ಅಂತನ್ನುವಾಗ ಬೆಕ್ಕು ಬೇರೆ ಹಾಲು ಬೇರೆ ಆಗ್ಬೇಕು. ಹಾಲೇ ಹಾಲನ್ನು ಕುಡಿಲಿಕ್ಕಾಗಲ್ಲ,
ಬೆಕ್ಕೆ ತನ್ನನ್ನೇ ತಾನು ತಿನ್ಲಿಕ್ಕೂ ಆಗಲ್ಲ. ಸ್ವವೇತ್ತ ವೇದನಂ ಸ್ವಂಚ ಸ್ವೇನ ವೇದ್ಯಶ್ಚ ಕೇಶವಃ ಪರಸ್ಯ ವೇತ್ತ ವಿತ್ತಿಶ್ಚ ವೇದ್ಯಶ್ಚ ಸ್ಯಾತ್ ಪರೈಃ ಕ್ವಚಿತ್. ಸ್ವವೇತ್ತ ತನ್ನನ್ನು ತಾನು ತಿಳಿಯುವುದು, ವೇದನಂ ತನ್ನನ್ನು ಏನು ಅಂತ ತಿಳಿದ್ನೋ ಅದು, ಸ್ವಂ ತಿಳಿಯುವವನು, ಪರಮಾತ್ಮ ಸ್ವೇನ ವೇದ್ಯಶ್ಚ ಕೇಶವ ತನ್ನನ್ನು ತಾನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಅವನ ಬಗ್ಗೆ ಅವನಿಗೆ ಗೊತ್ತಿಲ್ಲ ಅಂದ್ರೆ ಅವನು ಹೇಗೆ ದೊಡ್ಡವನಾಗ್ತಾನೆ? ಮೊದ್ಲು ನಿನ್ನ ನೀನ್ ಅರ್ಥ ಮಾಡ್ಕೋ, ಆಮೇಲೆ ಬೇರೆಯವ್ರಿಗೆ ಹೇಳು. ನಿನ್ಗೆ ಏನ್ ಬೇಕು ಅನ್ನೋದೇ ಗೊತ್ತಿಲ್ಲ, ನೀನ್ ಏನು ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಡ್ತಾ ಇದ್ದಿ, ಇದರಿಂದ ಎಷ್ಟು ಹಾನಿ ಇದೆ ಅನ್ನೋದೇ ಗೊತ್ತಿಲ್ಲದೆ ಒಟ್ಟು ಒಂದನ್ನ ನನಗೆ ಬರುತ್ತೆ ಅಂತ ಪ್ರತಿಪಾದನೆ ಮಾಡಿದ್ರೆ ಆಗ ಬೈತಾರೆ ದೊಡ್ಡವರು. ಏನು ನೀನು ಹೀಗೆ, ನಿಂದೇ ನಿನಗೆ ಸರಿಯಾಗಿ ಅರ್ಥ ಆಗಿಲ್ಲ ಪರಿಸ್ಥಿತಿ ಕಷ್ಟಗಳು ಏನು ಅಂತ. ಬೇರೆಯವರದ್ದೆಲ್ಲ ಸಾಲ್ವ್ ಮಾಡ್ಲಿಕ್ಕೆ ಹೋಗಿ ಇನ್ನಷ್ಟು ಗಬ್ಬೆ ಬಿಸ್ಬೇಡ, ಸುಮ್ನೆ. ಆದ್ರೆ ಪರಮಾತ್ಮನಿಗೆ ಹಾಗಲ್ಲ, ಅವನಿಗೆ ಎಲ್ಲಾ ವಿಷಯದ ಬಗ್ಗೆಯೂ ಸ್ಪಷ್ಟವಾದ ಕಲ್ಪನೆ ಇದೆ. ಪರಸ್ಯ ವೇತ್ತ ವಿತ್ತಿಷ್ಟ, ಅವನು ತನ್ನ ಬಗ್ಗೆ ಮಾತ್ರ ಅಲ್ಲ, ಪರಸ್ಯ ಬೇರೆಯವರ ಬಗ್ಗೆಯೂ ಕೂಡ. ಪರ ಅಂದ್ರೆ ಜಗತ್ತು, ಜೀವರಾಶಿಗಳು, ಅದರ ವಿತ್ತಿ, ಅದರ ಜ್ಞಾನವೂ ಇದೆ ಅವನಿಗದು ಅನಾಯಾಸವಾಗಿ ವೇದ್ಯ. ಬೇರೆಯವರು ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಬಹುದು, ಆದ್ರೆ ಅವನ ಹಾಗೆ ತಿಳ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ಒಂದು, ಬೇರೆಯವರು ಕೂಡ ಏನಾದ್ರೂ ಲೋಕದಲ್ಲಿ ತಿಳ್ಕೊಳ್ತಾರೆ ಅಂದ್ರೆ ಅವನ ಪ್ರಸಾದದಿಂದ ತಿಳ್ಕೊಳ್ತಾರೆ ಹೊರತು ಸ್ವತಂತ್ರವಾಗಿ ಅವನನ್ನ ಪಕ್ಕಕ್ಕಿಟ್ಟು ನಾವು ನಮ್ಮ ಬಗ್ಗೆ ತಿಳ್ಕೊಳ್ತೀವಿ, ಪಕ್ಕಕ್ಕಿಟ್ಟು ಜಗತ್ತನ್ನ ನಾವು ಅರ್ಥೈಸಿಕೊಳ್ತೀವಿ, ಅವನನ್ನ ಎಂದೂ ಕೂಡ ನಮ್ಮ ಕೊಡಗೆ ಸೇರಿಸಿಕೊಳ್ಳದೆ, ಅವನ ಸಹಕಾರವೇ ಇಲ್ಲದೆ, ಅವನ ಯಾವುದೇ ಇನ್ವಾಲ್ವ್ಮೆಂಟೇ ಇಲ್ಲದೆ ನಾವೆಲ್ಲ ತಿಳ್ಕೊಳ್ತೇವೆ ಅಂದ್ರೆ ಅದು 100ಕ್ಕೆ 100 ಅಸಾಧ್ಯ. ತತ್ಪ್ರಸಾದಂ ವಿನಾ ಕಶ್ಚಿತ್ ನೈವ ವೇತ್ತುಂ ಹಿ ಶಕ್ನುಯಾತ್. ಅವನು ತಿಳಿಸಬೇಕು ಅಂತ ಅನುಗ್ರಹ ಮಾಡದೇ ಇದ್ರೆ ನಮಗೆ ಏನನ್ನೂ ತಿಳ್ಕೊಳ್ಳಿಕ್ಕಾಗುದಿಲ್ಲ. ಸ್ವವೇದನೆ ಅನ್ಯವಿತ್ತವು ವಾನಾಸಾವದಪೇಕ್ಷತೆ ಅನ್ಯದಪೇಕ್ಷತೆ. ಸ್ವವೇದನೆ ಅನ್ಯವಿತ್ತವು, ತನ್ನನ್ನು ತಿಳ್ಕೊಳ್ಳಿಕ್ಕಾಗ್ಲಿ ಇನ್ನೊಂದನ್ನ ತಿಳ್ಕೊಳ್ಳಿಕ್ಕಾಗ್ಲಿ ಇತ್ತವ್ವ ನಾಸಾವನ್ಯದಪೇಕ್ಷತೆ ನ ಅಸೌ ಅನ್ಯದಪೇಕ್ಷತೆ. ಅವನಿಗೆ ತನ್ನನ್ನು ತಿಳ್ಕೊಳ್ಳಿಕ್ಕೆ ಮತ್ತೆ ಬೇರೆಯವರನ್ನ ಅರ್ಥ ಮಾಡಿಸ್ಲಿಕ್ಕೆ ಮತ್ಯಾವುದೋ ಒಂದು ವಸ್ತು ಬೇಡ. ಈಗ ನಮ್ಗೆ ಪರಮಾಣುವನ್ನು ತಿಳ್ಕೊಳ್ಬೇಕು ಅಂದ್ರೆ ಒಂದು ದುರ್ಬೀನ್ ಬೇಕು, ಅಥವಾ ದೂರದಲ್ಲಿರುವ ನಕ್ಷತ್ರದಲ್ಲಿ ನಡೆಯುತ್ತಿರುವ ಒಳಸ್ಫೋಟವನ್ನ ಗಮನಿಸಬೇಕಾದ್ರೆ ನಮಗೆ ದುರ್ಬೀನು ಅಂದ್ರೆ ಅದು ದೂರದರ್ಶಕ ಬೇಕು. ಸಮೀಪದರ್ಶಕ ಕೆಲವು, ದೂರದರ್ಶಕ ಗ್ಲಾಸ್ ಕೆಲವು. ಅದಿಲ್ಲದೆ ಇದ್ರೆ, ಅದರ ಸಹಾಯ ಇಲ್ಲದೆ ಇದ್ರೆ ನಮ್ಗೆ ಏನು ಗೊತ್ತಾಗುದಿಲ್ಲ. ಕೆಲವು ಅಕ್ಷರಗಳು ಕಾಣಬೇಕು ಅಂತಂದ್ರೆ ಅದರ ಮೇಲೆ ಏನೋ ಲೇಪನ ಮಾಡ್ತಾರೆ, ಆವಾಗ ಅದು ಅಕ್ಷರ ಕಾಣುತ್ತೆ. ನಾವಾಗಿ ಹಿಡನ್ ಆಗಿರುವಂತಹ ಅಕ್ಷರವನ್ನ ಗುರುತಿಸ್ಲಿಕ್ಕೆ ಕಷ್ಟ ಆಗ್ಬಹುದು. ಆದ್ರೆ ಪರಮಾತ್ಮನಿಗೆ ಹಾಗಲ್ಲ. ಅನ್ಯವೇತ್ತವು ಸ್ವವೇತ್ತ, ತನ್ನ ತಿಳುವಳಿಕೆ ಆಗ್ಲಿ, ಬೇರೆ ಪರವಿತ್ತಿಷ್ಟ ಬೇರೆಯವರ ಬಗ್ಗೆ ತಿಳಿಯುವುದಕ್ಕಾಗ್ಲಿ ಇನ್ನೊಬ್ಬರನ್ನ ಅವನು ಬಯಸುವುದಿಲ್ಲ. ಸ್ವಪ್ರಕಾಶ ಇತಿ ಪ್ರೋಕ್ತ, ಅದರಿಂದಾಗಿ ಅವನಿಗೆ ಸ್ವಪ್ರಕಾಶ ಅಂತ ಹೆಸರು. ತನಗೆ ತಾನೇ ಎಲ್ಲವೂ ತಿಳಿಲಿಕ್ಕಾಗತ್ತೆ. ಅವನು ತಿಳಿಯೋದಕ್ಕೋಸ್ಕರ ಹೊರಗಿನಿಂದ ಕಣ್ಣು ಸಿಕ್ಕಿಸ್ಕೊಳ್ಳುವುದು, ಅದರ ಸಹಾಯ. ಅವನು ಕಣ್ಣಿನ ಸ್ವರೂಪವೇ ಅವನು. ಓಡ್ಬೇಕು, ಯಾರಾದ್ರೂ ಗಾಡಿ ತಗೊಂಬನ್ನಿ, ಕಾಲಿನ ಸ್ವರೂಪವೇ ಅವನು ವ್ಯಾಪ್ತ. ಇಲ್ಲ ಅವನಿಗೆ ಹೇಳ್ಬೇಕು ಮೈಕ್ ಕೊಡಿ, ಮೈಕ್ ಇಲ್ಲ ಅಂದ್ರೆ ಅವನು ವಾಯ್ಸೇ ಕೇಳಲ್ಲ. ಇಲ್ಲ, ಅವನಿಗೆ ಅವನ ಸ್ವರವೇ ಜಗತ್ತಿನ ಮೂಲೆ ಮೂಲೆಗೆ ತಲುಪತ್ತೆ. ಅವನು ಹೇಳಿದ್ದು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳೋ ಕಿವಿ ಇದ್ರೆ ಎಲ್ಲವನ್ನು ಕೇಳಿಸ್ಕೊಳ್ಬಹುದು. ಆದ್ರಿಂದ ಹಾಗಾದ್ರೆ ನಮ್ಮ ಸಹಾಯ ಪಡ್ಕೊಂಡ ಹಾಗೆ ಕೆಲವೊಮ್ಮೆ ಆಗತ್ತಲ್ಲ ಅಂದ್ರೆ ಅದು ನಮ್ಮ ಸಹಾಯ ಅಲ್ಲ, ನಮ್ಗೆ ಸಹಾಯ. ನಾವ್ ಯಾರಿಗೂ ಉಪಕಾರ ಮಾಡ್ತೇವೆ, ದೇವ್ರು ನಮ್ಮ ರೂಪದಲ್ಲಿ ಅವನಿಗೆ ಉಪಕಾರ ಮಾಡಿಸ್ತಾನೆ. ಅಂತೂ ನಮ್ ಸಹಾಯ ಬೇಕಾಯ್ತಲ್ವಾ ಅಂದ್ರೆ ಪುಣ್ಯಾತ್ಮ ನಿನ್ನನ್ನ ಪುಣ್ಯಾತ್ಮ ಮಾಡ್ಲಿಕ್ಕೋಸ್ಕರ ನಿನ್ನ ಸಹಾಯವನ್ನ ಅವನಿಗೆ ಕೊಡಿಸಿದ್ದು. ಅವನಿಗೆ ನೀನು ಇಲ್ಲದೆ ಇದ್ರೆ ಅವನಿಗೆ ಸಹಾಯ ಆಗುದಿಲ್ಲ ಅಂತ ಅರ್ಥ ಅಲ್ಲ.
ಅವನಿಗೆ ಸಹಾಯ ಮಾಡ್ಲಿಕ್ಕೆ ಬೇಕಾದಷ್ಟು ದಾರಿ ಇದೆ. ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂದ್ರೆ ನಮ್ಮ ಭಾಗ್ಯ ಅಂತ ತಿಳಿಬೇಕು ಹೊರತು ಅವನಿಗೆ ಇನ್ನೊಬ್ಬರ ಸಹಾಯದಿಂದ ಅದು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂತ ಅರ್ಥ ಅಲ್ಲ. ಸ್ವಪ್ರಕಾಶ ಇತಿ ಪ್ರೋಕ್ತಃ ತೇನೈಕ ಪುರುಷೋತ್ತಮ ಅಂತ ವ್ಯಕ್ತಿತ್ವ ಇರುವವನೊಬ್ನೇ. ಅವನ ಹಾಗೆ ಯಾರು ಇಡೀ ಜಗತ್ತಿನ ಎಲ್ಲೆಡೆ ವ್ಯಾಪಿಸಿ ಎಲ್ಲ ಗುಣಗಳಿಂದ ಕೂಡಿ ಎಲ್ಲ ದೇಶಗಳಿಂದ ಕೂಡಿ ಅವನನ್ನು ಯಾವ ಕಾಲಕ್ಕೂ ಪ್ರಶ್ನೆ ಮಾಡುವ ಹಾಗೆ, ಯಾವ ದೇಶದಲ್ಲೂ ಅವನನ್ನ ಅಸ್ತಿತ್ವ ಇಲ್ಲ, ನೀನ್ ಯಾಕೆ ಬರ್ಲಿಲ್ಲ ಅಂತ ಕೇಳದ ಹಾಗೆ, ಎಲ್ಲಾ ಸಾಮರ್ಥ್ಯಗಳಿಂದಲೂ ಕೂಡಿದವನಾಗಿ ಇಂಥದ್ದೊಂದು ಕೆಲಸ ಆಗ್ಬೇಕಿತ್ತು ಯಾಕೆ ಮಾಡ್ಲಿಲ್ಲ ಅಂತ ಕೇಳಲಿಕ್ಕೆ ಅವಕಾಶವೇ ಕೊಡದಂತೆ ಅವನು ದೊಡ್ಡವನಾಗಿ ನಿಂತಿದ್ದಾನೆ. ಅವನು ಪುರುಷೋತ್ತಮ ಏಕಃ, ಅವನ ಹಾಗೆ ಮತ್ತೊಬ್ಬ ಇಲ್ಲ. ಜೀವಾನಾಂ ಸ್ವಪ್ರಕಾಶತ್ವಂ, ಜೀವನಿಗೂ ಸ್ವಲ್ಪ ಸ್ವಪ್ರಕಾಶ ಇದೆ. ಅದು ಹೇಗೆ ಅಂದ್ರೆ ತತ್ಪ್ರಸಾದಾತ್ ಸ್ವವೇದನಂ. ಈಗ ಇನ್ನು ನಮ್ಗೆ ನಮ್ ಬಗ್ಗೆ ಸ್ಪಷ್ಟ ಗೊತ್ತಿಲ್ಲ, ಯಾವುದೋ ಪ್ರಭಾವಕ್ಕೊಳಗಾಗಿ ನಾನು ತುಂಬಾ ಹಾಗೆ ಹೀಗೆ ಅಂತ ನಮ್ ಬಗ್ಗೆ ನಾವು ಕೆಲವೊಮ್ಮೆ ಅನ್ಕೊಳ್ಳೋದಿದೆ. ಅದು ಕೆಲವೊಮ್ಮೆ ಬದಲಾಗ್ತಾ ಇರುತ್ತೆ ಅಂತ ಅರ್ಥ ಅಲ್ಲ, ಸ್ವಭಾವ ಬದಲಾಗುದಿಲ್ಲ. ಆದ್ರೆ ಪ್ರಭಾವದಿಂದಾಗಿ ಸ್ವಭಾವ ಅಂತ ಭಾವನೆ ಬಂದು ಅದೇ ನನ್ನ ಮುಖ್ಯ ಧರ್ಮ ಅಂತ ಭಾವಿಸಿ ಬಹಳ ವರ್ಷ ಆದ್ಮೇಲೆ ಅಯ್ಯೋ ನಾನು ಇದನ್ನ ಮಾಡಿದ್ದು ಇಷ್ಟು ದಿವಸ, ಇದರಲ್ಲಿ ಏನೂ ಸಿಗ್ತಾ ಇಲ್ಲ, ಅದರಿಂದ ಜ್ಞಾನ ಬರುತ್ತೆ. ಅದನ್ನ ಅನುಭವಿಸ್ಲೇಬೇಕಾದ ಒಂದು ಕರ್ಮ ಇರುತ್ತೆ, ಆದ್ರಿಂದ ಅದು ಹಾಗೆ ಅನ್ಸುತ್ತೆ. ಇಲ್ಲ ಅಂದ್ರೆ ನಮ್ಗದು ನಮ್ದು ಅಂತ ಅನ್ಸದೇ ಇದ್ರೆ ಆ ಕೆಲಸದಲ್ಲಿ ಯಶಸ್ವಿಯಾಗಿ ಮುಂದುವರಿಲಿಕ್ಕೆ ಆಗುದೇ ಇಲ್ಲ. ಹಾಗಾಗಿ ಆ ಕರ್ಮದ ಬಲದಿಂದ ಪ್ರಭಾವವನ್ನೇ ಸ್ವಭಾವ ಅಂತ ಭಾವಿಸಿ ಬಹಳ ಕಾಲದ ತನಕ ಒಬ್ಬ ಮನುಷ್ಯ ಬದುಕಿ ದೇವರಿಗೆ ಅವನನ್ನ ಆ ದಾರಿಯಲ್ಲಿ ಆ ಸ್ವಭಾವಕ್ಕೆ ಮುಂದಿನ ಮೆಟ್ಟಿಲಿಗೆ ಉಪಕಾರ ಆಗುವ ಹಾಗೆ ಯಾವುದೋ ಒಂದು ಅನುಭವವನ್ನು ಅವನಿಗೆ ಕೊಟ್ಟು, ಇಲ್ಲಪ್ಪ ನಿನ್ನ ನಿಜವಾದ ಜೀವನ ಧರ್ಮ ಇದು ಅಂತ ಆಮೇಲಾದ್ರೂ ಅವನ ಅನುಗ್ರಹದಿಂದಲೇ ಗೊತ್ತಾಗ್ಬೇಕು ಹೊರತು ನಾವೇ ಇದನ್ನ ತಿಳ್ಕೊಳ್ತೇವೆ ಅಂತ ಭಾವಿಸ್ಲಿಕ್ಕೆ ಆಗೋದಿಲ್ಲ ಅಂತ ಒಟ್ಟು ಇದರ ಭಾವ. ಅದರಿಂದಾಗಿ ಆಚಾರ್ಯರು ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಅನ್ನೋದಕ್ಕೆ ಅವನ ಪ್ರಭಾವದಿಂದ ಏನ್ ನಡೆಯತ್ತೆ, ಅವನು ಯಾರ ಪ್ರಭಾವಕ್ಕೆ ಒಳಗಾಗ್ತಾನೆ ಅನ್ನೋದರ ಬಗ್ಗೆ ಇರುವ ಸಂದೇಹಗಳಿಗೆಲ್ಲ ಉತ್ತರವನ್ನ ಈ ಸಾಲಿನಲ್ಲಿ ನೀಡಿದ್ದಾರೆ. ನಾಳೆ ಮತ್ತೆ ಮುಂದುವರಿದ ಭಾಗದಲ್ಲಿ ಮತ್ತಷ್ಟು ವಿಷಯಗಳನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಮತ್ತೊಮ್ಮೆ ವಿಷು ಹಬ್ಬ ಶುಭಾಶಯಗಳು. ಚೆನ್ನಾಗಿ ಇಡೀ ಜೀವನದ ಸಂಕಲ್ಪವನ್ನ ಪಂಚಾಂಗ ಶ್ರವಣ ಮಾಡಿರ್ತಾರೆ ಮೊನ್ನೆ. ಇದರಲ್ಲಿ ಇಡೀ ದಿನ ಎರಡು ಸಮಭಾಗವಾಗಿ ಕಾಣುವ ದಿನ ಆದ್ರಿಂದ ಅಂತಹ ದಿನದಲ್ಲಿ ನಾವೇನ್ ಸಂಕಲ್ಪ ಮಾಡ್ತೇವೋ ಅದು ವಿಶಿಷ್ಟವಾಗಿ ಫಲಿಸತ್ತೆ ಅಂತ ಹೇಳುವುದಾದ್ರಿಂದಾಗಿ ಮತ್ತೊಮ್ಮೆ ಈ ದಿನವನ್ನ ಸ್ಮರಣೆ ಮಾಡಿ ಇದು ಶಾಸ್ತ್ರಕಾರರು 2 ಯುಗಾದಿಗಳನ್ನು ಆಚರಿಸಬೇಕು ಅಂತ ಹೇಳ್ತಾರೆ. ಅದು ಕೇವಲ ನಮ್ಮ ಯುಗಾದಿ ಅವರ ಯುಗಾದಿ ಅಂತಿಲ್ಲ, 2 ಯುಗಾದಿಗಳಲ್ಲಿ ಅಭ್ಯಂಗ ಮಾಡಬೇಕು. 2 ಯುಗಾದಿಗಳಲ್ಲಿ ವಿಶೇಷವಾಗಿ ಭಗವಂತನ ಸ್ಮರಣೆ ಮಾಡಿ ಅವತ್ತಿನ ಸಂಕಲ್ಪವನ್ನು ಮುಂದುವರಿಸಬೇಕು. ಪಂಚಾಂಗ ಶ್ರವಣ ಯಾವತ್ತಾದ್ರೂ 1 ಸರ್ತಿ ಮಾಡಿದ್ರು ಸಾಕು, 2 ಸರ್ತಿನೂ ಪ್ರತ್ಯೇಕ ಮತ್ತೆ ಮಾಡಬೇಕು ಅಂತಿಲ್ಲ. ಆದರೆ ದೇವರ ಆರಾಧನೆ, ಅದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಕೆಲವು ಚಿಕ್ಕ ಪುಟ್ಟ ಆಚರಣೆಗಳನ್ನ, ಅಭ್ಯಂಗಾದಿ ಆಚರಣೆಗಳನ್ನ 2 ಸಂದರ್ಭಗಳಲ್ಲಿ ಮಾಡಬೇಕು ಅಂತ ಆಚಾರ್ಯರು ಹೇಳಿದ್ದು ಸೂತ್ರಗಳು ಹೇಳ್ತಾವೆ. ಹಾಗಾಗಿ ಅಂತಹ ವಿಷು ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತಿನ ಈ ಪಾಠವನ್ನು ಮುಕ್ತಾಯ ಮಾಡೋಣ. ಶ್ರೀ ಹರಿಪ್ರಿಯತಾಂ ಕೃಷ್ಣ ಅರ್ಪಣಮಸ್ತು.